ಇವತ್ತು RCB ಎದುರು ಲಕ್ನೋ ಅವರು ಔಟ್ ಆಗ್ತಾರೆ ಒಫಿಷಿಯಲಿ ಲಕ್ನೋ ಈ ಟೂರ್ನಮೆಂಟ್ ಇಂದ ಔಟ್ ಆಗ್ತಾರೆ. ನಮಸ್ಕಾರ ಎಲ್ರಿಗೂ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಸುಮಾರು ದಿನ ಆದಮೇಲೆ ಇವತ್ತು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪಂದ್ಯ ಇದೆ. ನಡೀತಾ ಇರೋದು ಲಕ್ನೋದಲ್ಲಿ, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ. ಬಟ್ ಈ ಹೆಸರೇ ವಿಚಿತ್ರವಾಗಿದೆ. ಲಕ್ನೋದಲ್ಲಿ ಲಕ್ ಇಲ್ಲ, ಸೂಪರ್ ಆಗಿ ಆಡ್ತಾ ಇದ್ದಾರೆ. ಇಲ್ಲ, ಜೈಂಟ್ಸ್ ಅಂತೂ ಅಲ್ವೇ ಅಲ್ಲ, ಲಾಸ್ಟ್ ಪ್ಲೇಸ್ ಅಲ್ಲಿ ಇದ್ದಾರೆ. ಸೊ ಲಾಸ್ಟ್ ಪ್ಲೇಸ್ ಅಲ್ಲಿ ಇರುವಂತ LSG ವರ್ಸಸ್ RCB ಮ್ಯಾಚ್ ಇವತ್ತು. ನೋಡಿ, ನಮಗೆ ಲಕ್ನೋ ಅಂತ ಅಂದ ಕೂಡಲೇ, RCB ಅಗೇನ್ಸ್ಟ್ ಲಕ್ನೋ ಅಂತ ಅಂದ ಕೂಡಲೇ ನೆನಪಾಗುವಂತ ಒಂದು ಪ್ಲೇಯರ್ ಏನಂದ್ರೆ ಜಿತೇಶ್ ಶರ್ಮಾ. ಲಾಸ್ಟ್ IPL ಅಲ್ಲಿ ಒಂದು ಇನ್ನಿಂಗ್ಸು ಸೂಪರ್ ಆಗಿ ಆಡಿದ್ರು. 227 ಚೇಸ್ ಮಾಡುವಾಗ, 227 ಅವ್ರು 228 ಚೇಸ್ ಮಾಡುವಾಗ ಲಕ್ನೋ ವಿರುದ್ಧ ದಿಗ್ವೇಶ್ ರಾತಿ ಅವರ ಎಗೇನ್ಸ್ಟ್ ಔಟ್ ಆಗಿದ್ರು. ಕೊನೆಗೆ ಅದು ನೋ ಬಾಲ್ ಅಂತ ಆಯಿತು. ಅದಾದಮೇಲೆ ಚಚ್ಚಿದ್ರು, ವಿನ್ ಮಾಡಿಸಿದ್ರು. ಅದೊಂದು ಮ್ಯಾಚ್. ಆ್ಯಂಡ್ ಈವನ್ ಈ ಸೀಸನಲ್ಲೂ ಕೂಡ ಜಿತೇಶ್ ಶರ್ಮಾ ಅವರು ಕ್ಲಿಕ್ ಆಗಿರೋದು ಲಕ್ನೋ ವಿರುದ್ಧ ಮಾತ್ರ. ಅದೊಂದು ದಿಗ್ವೇಶ್ ರಾತಿ ಅವರ ಓವರಲ್ಲಿ ಜಿತೇಶ್ ಶರ್ಮಾ ಅವರು ಸರಿಯಾಗಿ ಹೊಡೆದ್ರು ಬಿಟ್ರೆ, ಈ IPL ಅಲ್ಲಿ ಜಿತೇಶ್ ಶರ್ಮಾ ಅವರಿಂದ ರನ್ನೇ ಬರಲಿಲ್ಲ. ಸೊ ಅಗೇನ್ಸ್ಟ್ ಲಕ್ನೋ ಇವತ್ತು ಜಿತೇಶ್ ಶರ್ಮಾ ಅವರು ಪರ್ಫಾರ್ಮ್ ಮಾಡಿದರೆ, ಸೂಪರ್ ಆಗಿ ಆಡಿದರೆ, ಆಗ ಒಂದು ಕಾನ್ಫಿಡೆನ್ಸ್ ಬರ್ತದೆ RCB ತಂಡಕ್ಕೆ ಜಿತೇಶ್ ಶರ್ಮಾ ಅವರ ಮೇಲೆ. RCB ತಂಡಕ್ಕೆ ಅವರ ಮೇಲೆ ಕಾನ್ಫಿಡೆನ್ಸ್ ಉಂಟು, ಎಕ್ಸೆಪ್ಟ್ ಜಿತೇಶ್ ಶರ್ಮಾ. ಈ IPL ಅಲ್ಲಿ ತೀರಾ ಶೋಚನೀಯ ಪ್ರದರ್ಶನ ನೀಡಿದ್ದಾರೆ. ಈಗ RCB 3 ಮ್ಯಾಚ್ ಸೋತಿದ್ದಾರೆ, ಮತ್ತೆ ಮಿಕ್ಕಿದಂತಹ 6 ಮ್ಯಾಚ್ಗಳನ್ನು ವಿನ್ ಆಗಿದ್ದಾರೆ. ಇವಾಗ ಇನ್ನು ಮುಗ್ಗರಿಸುವಾಗಿಲ್ಲ. ಏನು 2 ಮ್ಯಾಚ್ ಗೆಲ್ಲೋದು, 1 ಮ್ಯಾಚ್ ಸೋಲೋದು, 2 ಮ್ಯಾಚ್ ಗೆಲ್ಲೋದು, 1 ಮ್ಯಾಚ್ ಸೋಲೋದು, 2 ಮ್ಯಾಚ್ ಗೆಲ್ಲೋದು, 1 ಮ್ಯಾಚ್ ಸೋಲೋದು, ಆ ಒಂದು ಪ್ಯಾಟರ್ನ್ ಹೊರಗಡೆ ಬಂದು ಇನ್ನು ಮಿಕ್ಕಿದಂಥ ಮ್ಯಾಚ್ಗಳನ್ನೆಲ್ಲ ವಿನ್ ಆಗ್ತಾ ಹೋದ್ರೆ ಒಂದು ಒಳ್ಳೆಯ ಗೆಲುವಿನ ಮೊಮೆಂಟಮ್ ಸಿಗ್ತದೆ. ಇಲ್ಲ ಇದ್ರೆ ಈ ಪ್ಯಾಟರ್ನ್ ಮೊಮೆಂಟಮ್ ಬೇಡ, ನಮಗೆ ಗೆಲುವಿನ ಮೊಮೆಂಟಮ್ ಬೇಕು. ನೋಡಿ, ನಡೀತಾ ಇರೋದು ಲಕ್ನೋದಲ್ಲಿ ಆದ್ರಿಂದಾಗಿ ಇದು ಸ್ವಲ್ಪ ಲೋ ಸ್ಕೋರಿಂಗ್ ಮ್ಯಾಚ್ ಇರ್ತದೆ. ಏನೋ 220, 230 ಅಂತಲೂ ಬರೋದು ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂತಂದರೆ ಆನ್ ಆನ್ ಆ್ಯಾವ್ರೇಜ್ ಇಲ್ಲಿ ಆ್ಯಾವ್ರೇಜ್ ಸ್ಕೋರು 165 ಅಂತೆ. ಬಟ್ ಯಾರು ಚೇಸ್ ಮಾಡ್ತಾರೆ ಅವರೇ ಸ್ವಲ್ಪ ಜಾಸ್ತಿ ವಿನ್ ಆಗೋದಂತೆ. ಬಟ್ 165 ಆ್ಯಾವ್ರೇಜ್ ಸ್ಕೋರ್ ಇದ್ದರೆ 190 ಹೊಡಿಲಿ, 180, 190 ಏನಾದ್ರು ಬಂದರೆ ಇದು ಪಕ್ಕ ಒಂದು ಮ್ಯಾಚ್ ವಿನ್ನಿಂಗ್ಸ್ ಸ್ಕೋರ್ ಆಗಿರ್ತದೆ. ಸಾಲ್ಟ್ ಅವ್ರಿಗೆ ಏನಾಗಿದೆ ಅಂತ ನಂಗೆ ಇನ್ನೂ ಕೂಡ ಗೊತ್ತಿಲ್ಲ. ಸಾಲ್ಟ್ ಅವರು ಇಲ್ಲ ಅಂತ ಅಂತಿದ್ದಾರೆ, ಅವ್ರು ಇಂಗ್ಲೆಂಡಿಗೆ ಹೋದ್ರು, ಹಾಗೆ ಐ ಹ್ಯಾವ್ ನೋ ಐಡಿಯಾ. ಬಟ್ ಸಾಲ್ಟ್ ಬರುವ ತನಕ ಅಂತೂ ಫಾರ್ ಶೋರ್ ಜೇಕಬ್ ಬೆಥೆಲ್ ಅವರೇ ಓಪನರ್ ಆಗಿರ್ತಾರೆ. ಇಲ್ಲ ಬೆಥೆಲ್ ಬೇಡ, ಇನ್ನೊಬ್ರನ್ನ ಟ್ರೈ ಮಾಡೋದಿಲ್ಲ. RCB ಮ್ಯಾನೇಜ್ಮೆಂಟ್ ಹಾಗೆ ಸಡನ್ ಆಗಿ ಚೇಂಜ್ ಮಾಡೋದಿಲ್ಲ. ಓಪನರ್ಸು ಬೆಥೆಲ್ ಮತ್ತು ಕೊಹ್ಲಿ ಅವರೇ ಇರ್ತಾರೆ. ಆ್ಯಂಡ್ ಕೊಹ್ಲಿ ಅವ್ರದ್ದು ಯಾವುದು ಸ್ಟಾಟ್ಸ್ ತೆಗೆದು ನೋಡ್ತಾ ಇದೆ ಏನಂತಂದರೆ, ಫಸ್ಟ್ 10 ಬಾಲ್ ಈ IPL ಅಲ್ಲಿ ಅವರ ಒಂದು ಏನು ಸ್ಟ್ರೈಕ್ ರೇಟ್ 174 ಇದೆಯಂತೆ. ಅಂದರೆ ಫಸ್ಟ್ 10 ಬಾಲಿಗೆ 17 ರನ್ ನೋಡಿದಾಗೆ ಫ್ಯಾಂಟಾಸ್ಟಿಕ್. ಸೊ ಈ IPL ಅಲ್ಲಿ ಅವರ ಸ್ಟ್ರೈಕ್ ರೇಟ್ ಬಗ್ಗೆ ಯಾರು ಕೂಡ ಒಂದು ಕ್ವಾಯಿಂಗ್ ಅಂತೆಲ್ಲ ಯಾರೂ ಮಾತಾಡಿಲ್ಲ. ಎಕ್ಸೆಪ್ಟ್ ಯಾವುದೋ ಒಂದು ಮ್ಯಾಚಲ್ಲಿ ತೀರಾ ಸ್ಲೋ ಆಗಿ ಆಡಿದ್ರು ಬಿಟ್ಟರೆ, ಮಿಕ್ಕಿದಂಥ ಎಲ್ಲ ಮ್ಯಾಚಲ್ಲಿ ಕೊಹ್ಲಿ ಅವರ ಇಂಟೆಂಟ್ ಸ್ಟ್ರೈಕ್ ರೇಟ್ ಮೇಲೆಯೇ ಉಂಟು. ಸೊ ಈ IPL ಅಲ್ಲಂತೂ ಯಾರು ಕೂಡ ಸ್ಟ್ರೈಕ್ ರೇಟ್ ಅಂತ ಯಾರು ಕೂಡ ಮಾತಾಡ್ತಾ ಇಲ್ಲ. ಇಟ್ ಈಸ್ ರಿಯಲಿ ಗುಡ್. ಅವರು ಹೇಗೆ ಗೇಮ್ ಇವಾಲ್ವ್ ಆಗಿದೆ, ಅವರು ಕೂಡ ಅವರ ಗೇಮನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿದ್ದಾರೆ. ಆ್ಯಂಡ್ RCB ಎಕ್ಸ್ಪೆಕ್ಟ್ ಮಾಡೋದು ಏನಂತಂದರೆ, ಆ 6th ಬೌಲರ್ ಆಗಿ ಯಾರು ಬಾಲ್ ಹಾಕ್ತಾರಲ್ಲ ಅವರು ಚೆನ್ನ ಮಾಡಿ ಬಾಲ್ ಹಾಕ್ಬೇಕಂತ. ಲಾಸ್ಟ್ ಮ್ಯಾಚಲ್ಲಿ ರೊಮಾರಿಯೋ ಶೆಫರ್ಡ್ ಅವರೇ ಮೇಯ್ನ್ ಬೌಲರ್ ಥರ ಸೂಪರ್ ಆಗಿ ಬಾಲ್ ಹಾಕಿದ್ರು. 4 ಓವರ್ಗೆ 30 ರನ್ನಿಗೆ 2 ವಿಕೆಟ್ ತೆಗೆದುಕೊಂಡಿದ್ರು. ಬಟ್ ಸ್ಟಿಲ್ ಆ ಮ್ಯಾಚನ್ನು RCB ಸೋತಿತ್ತು. ಈ ಮ್ಯಾಚಲ್ಲಿ ಅದೇ ಥರದ ಎಡವಟ್ಟುಗಳು ಏನೂ ಆಗದಿರಲಿ. ನಮ್ಮ ಮೇಯ್ನ್ ಬೌಲರ್ಸ್ ಏನಿದ್ದಾರೆ, ಭುವಿ ಮತ್ತು ಹೇಸಲ್ವುಡ್, ಅವರಿಬ್ಬರು ಕ್ಲಿಕ್ ಆಗಲಿ. ಹಾಗೆ 6th ಬೌಲರ್ ಆಗಿ ಬರುವಂಥ ಯಾರು ಬೌಲರ್ 6th ಬೌಲರ್ ಆಗಿ ಬಾಲ್ ಹಾಕ್ತಾರೋ ಅವರು ಒಳ್ಳೆ ಇಕಾನಮಿಯಲ್ಲಿ ಬಾಲ್ ಹಾಕಲಿ ಅಂತ ಬೌಲಿಂಗ್ ಡಿಪಾರ್ಟ್ಮೆಂಟ್ ಪರ್ಸ್ಪೆಕ್ಟಿವ್ನ ಮಾತಾಡೋದಿದ್ರೆ ಅದನ್ನು RCB ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬ್ಯಾಟಿಂಗಲ್ಲಿ ಏನು ಕಳವಳಕಾರಿ ಆಗಿರುವಂತಹ ವಿಷಯ ಏನೂ ಇಲ್ಲ, ಎಕ್ಸೆಪ್ಟ್ ಜಿತೇಶ್ ಶರ್ಮಾ. ಮಿಕ್ಕಿದವರೆಲ್ಲರೂ ಕೂಡ ಒಂದು ರೇಂಜ್ಗೆ ಫಾರ್ಮಲ್ಲೇ ಇದ್ದಾರೆ. ಬಟ್ ಕೆಲವೊಂದ್ಸಲ ಏನಾಗ್ತದೆ, ಒಟ್ಟಿಗೆ ಕೈ ಕೊಟ್ಟಾಗೆ ಮಿಡ್ಲ್ ಆರ್ಡರ್ ಆಗ ತಲೆ ಪೂರ ಹಾಳಾಗ್ತದೆ. 3 ಮ್ಯಾಚಲ್ಲಿ ನಮ್ಮ ಸೋಲಿಕ್ಕೆ ಒನ್ ಆಫ್ ದ ಮೇಜರ್ ರೀಸನ್ಸ್ ಏನು ಅಂತಂದರೆ, ನಾವು ಅಂದ್ಕೊಂಡಂತಹ ಪ್ಲೇಯರ್ಸು ಪರ್ಫಾರ್ಮ್ ಮಾಡೋದಿದ್ದಾಗ ಈ ಥರದ ರಿಸಲ್ಟ್ ಬಂದಿದೆ. ಬಟ್ ಕ್ಲಿಯರ್ ಫೇವ್ರೇಟ್ಸ್ ಯಾರು ಈ ಮ್ಯಾಚ್ ವಿನ್ ಆಗೋದು? RCB ಕ್ಲಿಯರ್ ಫೇವ್ರೇಟ್ಸ್ ಅಂತ ಎಲ್ರಿಗೆ ಸಹ ಗೊತ್ತುಂಟು. LSG ತಂಡದ ಬಗ್ಗೆ ಮಾತಾಡೋದಿದ್ರೆ, ಅಂತೂ ಇಂತೂ ಪೂರನ್ ಅವರನ್ನು ನಂಬರ್ 3ಯಲ್ಲಿ ಕಳಿಸ್ಬೇಕಂತ ಲೇಟಾಗಿ ರಿಯಲೈಸ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಲಾಸ್ಟ್ ಮ್ಯಾಚಲ್ಲಿ ಫಸ್ಟ್ ಟೈಮ್ ನಂಬರ್ 3ಯಲ್ಲಿ ಪೂರನ್ ಅವರು ಕಳಿಸಿದ್ರು. ದೇವರೇ, 300 ಸ್ಟ್ರೈಕ್ ರೇಟಲ್ಲಿ ಗ್ರೌಂಡ್ ಇದು ಮೂಲೆಗೆ ಎಸ್ಪೆಷಲಿ ಮಿಡ್ ವಿಕೆಟ್ ರೀಜನ್ ಮತ್ತು ಸ್ಕ್ವೇರ್ ಲೆಗ್ ರೀಜನನ್ನು ಪೂರ್ತಿ ಚೆಂಡಾಡಿ ಬಿಟ್ಟರು. ಅದೊಂದು ಟೆನ್ಷನ್ RCBಗೆ. ಅಂದರೆ
ಈ ಬೆಳೆದಿದ್ದ ಪ್ಲೇಯರು ಕರೆಕ್ಟ್ ಟೈಮಿಗೆ ಫಾರ್ಮಿಗೆ ಬಂದ್ರಲ್ಲ ಅಂತ. ಬಟ್ ಸ್ಟಿಲ್ ಓವರ್ ಆಲ್ ಇದು ಫಾರ್ಮ್ ಹೀಗೆ ಉಂಟು. ಬದೋನಿ ಅವರನ್ನು ಯಾಕೆ ತೆಗೆದ್ರು ಅಂತ ಗೊತ್ತಿಲ್ಲ. ಮುಕುಲ್ ಚೌಧರಿ ಅವರು ವಿನ್ ಆದದ್ದೇ 2 ಮ್ಯಾಚ್, ಅದರಲ್ಲಿ 1 ಮ್ಯಾಚ್ ವಿನ್ ಮಾಡಿಸಿದ್ದು ಮುಕುಲ್ ಚೌಧರಿ, ಅವರನ್ನು ಕೂಡ ತೆಗೆದಿದ್ದಾರೆ. ಹಿಮ್ಮತ್ ಸಿಂಗ್ ಎನಿ ಟೈಮ್ ಬದೋನಿಗೆ ಒಳ್ಳೆ ಪ್ಲೇಯರ್ ಹಿಮ್ಮತ್ ಸಿಂಗ್ ಮೇಲೆ ಇವರು ಹಿಮ್ಮತ್ತು ತೋರಿಸಿದ್ದಾರೆ. ಓಪನಿಂಗ್ ಕಾಂಬಿನೇಷನ್ ಮಾರ್ಕ್ರಮ್ ಅವರನ್ನು ನಂಬರ್ 5 ಆಡಿಸ್ತಾ ಇರೋದು ಐ ಹ್ಯಾವ್ ನೋ ಐಡಿಯಾ ಯಾಕೆ ಅಷ್ಟು ಕೆಳಗಡೆ ಆಡಿಸ್ತಿದ್ದಾರೆ ಅಂತ. ಆ್ಯಕ್ಚುಲಿ ಮಾರ್ಕ್ರಮ್ ಮತ್ತು ಮಾರ್ಷಿ ಕರೆಕ್ಟ್ ಆಗಿದ್ದಂತಹ ಓಪನಿಂಗ್ ಪೇರ್ ಆಗಿತ್ತು. 1 ಡೌನಲ್ಲಿ ಪೂರನ್ ಬರಬೇಕಿತ್ತು, ಮತ್ತೆ ಪಂತ್ ಅವರ ರೋಲ್ ಇನ್ನೂ ಕೂಡ ಕರೆಕ್ಟಾಗಿ ಡಿಫೈನೇ ಮಾಡಲಿಲ್ಲ. ಈ IPL ಒಟ್ರಾಶಿ ಯಾವುದೋ ಮನಸ್ಸಿಗೆ ಬಂದ ಆರ್ಡ್ರಲ್ಲಿ ಕಳಿಸ್ತಾ ಇದ್ದಾರೆ. ಅವ್ರಿಗೆ ಏನು ಹೇಳಬೇಕಂತಂದ್ರೆ, ಅಣ್ಣ ಯುವರ್ T20 ಕರಿಯರ್ ಈಸ್ ಓವರ್. ನೀವು ಆ್ಯಂಕರ್ ಇನ್ನಿಂಗ್ಸ್ ಆಡಿ ನಿಮ್ಮ ಸುತ್ತ ಎಲ್ಲರೂ ಕೂಡ ದಡಬಡ ಅಂತ ಹೊಡಿಲಿ, ಆ ಥರದ ಒಂದು ರೋಲ್ ಡಿಫೈನ್ ಮಾಡಬೇಕು. ಅವ್ರಿಗೆ ಕರೆಕ್ಟಾಗಿ ರೋಲ್ ಡಿಫೈನ್ ಮಾಡಲಿಲ್ಲ. ಅವರ ಬೌಲಿಂಗ್ ಅಂತ ಬಂದರೆ ಶಮಿ ಮತ್ತು ಪ್ರಿನ್ಸ್ ಯಾದವ್, ಎಸ್ಪೆಷಲಿ ಪ್ರಿನ್ಸ್ ಯಾದವ್ ಸೂಪರ್. ಬಟ್ ಮಿಕ್ಕಿದಂಥ ಬೌಲರ್ಸ್ ಎಲ್ಲರೂ ಕೂಡ ಯಾವ ಮ್ಯಾಚಲ್ಲಿ ಯಾರು ಆಡ್ತಾರೆ ಅನ್ನುವಂತಹ ಒಂದು ಕ್ಲಾರಿಟಿಯೇ ಇಲ್ಲ. ದಿಗ್ವಿಜಯ್ ರಾತಿ ಅವ್ರನ್ನ ಕೂರಿಸ್ತಾರೆ, ಆವೇಶ್ ಖಾನ್ ಅವ್ರನ್ನ ಕೂರಿಸ್ತಾರೆ, ಒಂದಿನ ಆವೇಶ್ ಖಾನ್ ಅವ್ರನ್ನ ಕರ್ಕೊಂಬರ್ತಾರೆ, ಮಯಾಂಕ್ ಯಾದವ್ ಅವ್ರನ್ನ ಕೂರಿಸ್ತಾರೆ. ಸೊ ಈ ತಂಡದಲ್ಲಿ ಕ್ಲಾರಿಟಿಯೇ ಇಲ್ಲದಿರುವ ಕಾರಣ ಈ ತಂಡ ಕೆಳಗಡೆ ಇರೋದು. ತಂಡ ಏನು ಡಬ್ಬ ಟೀಮ್ ಅಲ್ಲ, ಬಟ್ ಕ್ಲಾರಿಟಿ ಇಲ್ಲ, ರೋಲ್ ಡಿಫೈನ್ ಕರೆಕ್ಟಾಗಿ ಮಾಡಲಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಎಸ್, ಈ ಮ್ಯಾಚನ್ನು RCB ವಿನ್ ಆಗ್ತಾರೆ. 99% RCB ವಿನ್ ಆಗ್ತಾರೆ ಅಂತ ನನಗನ್ನಿಸ್ತಾ ಇರೋದು. ನಿಮ್ಗೇನು ಅನಿಸ್ತದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿದೆ ಬರೋ. ನಮಸ್ಕಾರ.